ಮೊದಲನೆಯ ಪ್ರಶ್ನೆ, ಯಾವ ತರಕಾರಿಯಲ್ಲಿ ಯೂರಿಕ್ ಆಮ್ಲ ಕಂಡುಬರುತ್ತದೆ? ಎ ಕ್ಯಾರೆಟ್, ಬಿ ಪಾಲಕ್ ಸೊಪ್ಪು, ಸಿ ಬೀಟ್ರೂಟ್, ಡಿ ಬದನೆಕಾಯಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಾಲಕ್ ಸೊಪ್ಪು ಮತ್ತು ಬದನೆಕಾಯಿ. ಎರಡನೆಯ ಪ್ರಶ್ನೆ, ಯಾವುದನ್ನು ಪೂಜೆ ಮಾಡುವುದರಿಂದ ನಮಗೆ ತುಂಬ ಒಳ್ಳೆಯದ್ದು? ಎ ಕಾಮಧೇನು, ಬಿ ತೆಂಗಿನ ಮರ, ಸಿ ಲಕ್ಷ್ಮಿಯನ್ನ, ಡಿ ಶಿವನನ್ನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಾಮಧೇನು. ಇನ್ನು ಮೂರನೆಯ ಪ್ರಶ್ನೆ, ಏನು ತಿಂದರೆ ತಲೆ ಕೂದಲು ಬೇಗ ದಪ್ಪವಾಗುತ್ತದೆ? ಎ ಮೀನು, ಬಿ ಕೋಳಿ ಮೊಟ್ಟೆ, ಸಿ ಮಾಂಸ, ಡಿ ಪಾಲಕ್ ಸೊಪ್ಪನ್ನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಪಾಲಕ್ ಸೊಪ್ಪು. ಇನ್ನು ನಾಲ್ಕನೆಯ ಪ್ರಶ್ನೆ, ವಿಶ್ವದ ಅತ್ಯಂತ ಶ್ರೀಮಂತ ದೇಶ ಎಂದು ಯಾವುದನ್ನು ಕರೆಯುತ್ತಾರೆ? ಎ ಅಮೆರಿಕಾ, ಬಿ ಲಕ್ಸೆಂಬರ್ಗ್, ಸಿ ರಷ್ಯಾ, ಡಿ ಆಸ್ಟ್ರೇಲಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಲಕ್ಸೆಂಬರ್ಗ್. ಇನ್ನು ಐದನೆಯ ಪ್ರಶ್ನೆ, ಜಪಾನಿನ ಕರೆನ್ಸಿ ಯಾವುದು? ಎ ಇನ್, ಬಿ ಯುವಾನ್, ಸಿ ರುಪಿ, ಡಿ ಡಾಲರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇನ್. ಇನ್ನು ಆರನೆಯ ಪ್ರಶ್ನೆ, ಯಾವುದನ್ನು ತಿನ್ನುವುದರಿಂದ ಶುಗರ್ ಕಡಿಮೆಯಾಗಬಹುದು? ಎ ಗೋಡಂಬಿ, ಬಿ ವಾಲ್ನಟ್ಸ್, ಸಿ ದ್ರಾಕ್ಷಿ ಹಣ್ಣು, ಡಿ ಬಾದಾಮ್ ಬೀಜಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಾಲ್ನಟ್ಸ್. ಇನ್ನು ಏಳನೆಯ ಪ್ರಶ್ನೆ, ದೇಹ ಬೆವರಲು ಮುಖ್ಯ ಕಾರಣವೇನು? ಎ ಕ್ಯಾಲ್ಸಿಯಂ ಕೊರತೆ, ಬಿ ಉಪ್ಪಿನಾಂಶ, ಸಿ ರಕ್ತ ಕೊರತೆ, ಡಿ ಸಕ್ಕರೆ ಕೊರತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಉಪ್ಪಿನಾಂಶ. ಇನ್ನು ಎಂಟನೆಯ ಪ್ರಶ್ನೆ, ಶ್ವಾಸಕೋಶ ಆರೋಗ್ಯವಾಗಿರಲು ಯಾವ ಜ್ಯೂಸನ್ನು ನಾವು ಕುಡಿಯಬೇಕು? ಎ ಅಗಲಕಾಯಿ ಜ್ಯೂಸ್, ಬಿ ಆ್ಯಪಲ್ ಜ್ಯೂಸ್, ಸಿ ಕರ್ಬೂಜ ಹಣ್ಣಿನ ಜ್ಯೂಸ್, ಡಿ ಕ್ಯಾರೆಟ್ ಜ್ಯೂಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಯಾರೆಟ್ ಜ್ಯೂಸ್. ಒಂಬತ್ತನೆಯ ಪ್ರಶ್ನೆ, ಸ್ಯಾಮ್ಸಂಗ್ ಯಾವ ದೇಶಕ್ಕೆ ಸೇರಿದಂತಹ ಕಂಪನಿ? ಎ ಕೊರಿಯಾ, ಬಿ ಜಪಾನ್, ಸಿ ರಷ್ಯಾ, ಡಿ ಅಮೆರಿಕಕ್ಕೆ ಸೇರಿದಂತಹ ಕಂಪನಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೊರಿಯಾ. ಇನ್ನು ಹತ್ತನೆಯ ಪ್ರಶ್ನೆ, ಮೊದಲ ಮಹಾಯುದ್ಧ ಯಾವಾಗ ಪ್ರಾರಂಭವಾಯಿತು? ಎ 1934, ಬಿ 1999, ಸಿ 1914, ಡಿ 1945. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 1914. 11ನೆಯ ಪ್ರಶ್ನೆ, ಕಾಳಿಂಗ ಸರ್ಪಗಳು ಎಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ? ಎ ಶಿವಮೊಗ್ಗ, ಬಿ ಮೈಸೂರು, ಸಿ ಉಡುಪಿ, ಡಿ ಆಗುಂಬೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುಂಬೆ. ಇನ್ನು 12ನೆಯ ಪ್ರಶ್ನೆ, ಹೆಚ್ಚು ಉಪ್ಪು ತಿನ್ನುವುದರಿಂದ ಯಾವ ಕಾಯಿಲೆ ಬರುತ್ತದೆ? ಎ ಹೃದಯ ಸಮಸ್ಯೆ, ಬಿ ಕಿಡ್ನಿ ಸಮಸ್ಯೆ, ಸಿ BP ಸಮಸ್ಯೆ, ಡಿ ಶುಗರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್
ಬಿ ಕಿಡ್ನಿ ಸಮಸ್ಯೆ ಮತ್ತು BP. 13ನೆಯ ಪ್ರಶ್ನೆ, ಕರ್ನಾಟಕದ ಅತಿದೊಡ್ಡ ಜಿಲ್ಲೆ ಯಾವುದು? ಎ ಕೋಲಾರ, ಬಿ ಬೆಳಗಾವಿ, ಸಿ ಹಾಸನ, ಡಿ ನಮ್ಮ ಬೆಂಗಳೂರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳಗಾವಿ. ಇನ್ನು 14ನೆಯ ಪ್ರಶ್ನೆ, ಕೈಯಲ್ಲಿ ಮಚ್ಚೆ ಇರುವ ವ್ಯಕ್ತಿಗಳ ಸ್ವಭಾವ ಏನು? ಎ ತುಂಬ ಅದೃಷ್ಟವಂತರು, ಬಿ ಅನಾರೋಗ್ಯ ಸಮಸ್ಯೆಗಳು, ಸಿ ಕೋಪಿಷ್ಠರು, ಡಿ ಅವರು ತುಂಬ ಲಕ್ಷ್ಮೀಪುತ್ರರಾಗಿರುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅದೃಷ್ಟವಂತರು ಮತ್ತು ಲಕ್ಷ್ಮೀಪುತ್ರರು. 15ನೆಯ ಪ್ರಶ್ನೆ, ನೀರು ಕಡಿಮೆ ಕುಡಿಯುವುದರಿಂದ ಯಾವ ರೋಗ ಬರುತ್ತದೆ? ಎ ಕಿಡ್ನಿ ಸ್ಟೋನ್, ಬಿ ಹೃದಯ ಸಮಸ್ಯೆ, ಸಿ BP, ಡಿ ಗ್ಯಾಸ್ಟ್ರಿಕ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಿಡ್ನಿ ಸ್ಟೋನ್. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.